ತಂದಾನೇ ನನಿತಾನ. ಕೃಷಿಯ ಜೊತೆಗೆ ಉಪಕಸುಬಾಗಿ ಕೈಗೊಳ್ಳುವ ಜಾನುವಾರು ಸಾಕಣೆ ಕ್ರಮೇಣ ಪೂರಕ ಉದ್ಯಮವಾಗಿ ಅಭಿವೃದ್ಧಿ ಹೊಂದಿದೆ. ಆದರೆ ರಾಸುಗಳಿಗೆ ಅನೇಕ ರೋಗ ರುಜಿನುಗಳು ಕಾಡುವ ಮೂಲಕ ಅವು ಸಾವಿಗೀಡಾಗಿ ಸಾಕಣೆದಾರರು ನಷ್ಟ ಅನುಭವಿಸಬೇಕಾಗುತ್ತದೆ. ಬ್ಯಾಕ್ಟೀರಿಯಾದಿಂದ ಹರಡುವ ಕಂದು ರೋಗ ರಾಸುಗಳಲ್ಲಿ ಕಂದು ಹಾಕುವ ಅಂದರೆ ಗರ್ಭಪಾತವಾಗುವ ಪರಿಸ್ಥಿತಿ ತಂದೊಡ್ಡುತ್ತದೆ. ನಮ್ಮ ಭಾರತ ದೇಶದಲ್ಲಿ ವಿಶೇಷವಾಗಿ 3 ಬ್ಯಾಕ್ಟೀರಿಯಾಗಳು ಇದಕ್ಕೆ ಕಾರಣವಾಗಿದೆ ಅಂತ ವರದಿಯಾಗಿದೆ. ಅವುಗಳು ಒಂದೇ ಯಾವುದಂತ ಹೇಳಿದರೆ ಬ್ರುಸೆಲ್ಲಾ ಅಬಾಟಸ್, ಬ್ರುಸೆಲ್ಲಾ ಮೆಲಿಟೆನ್ಸಿಸ್ ಮತ್ತು ಬ್ರುಸೆಲ್ಲಾ ಸೂಯಿಸ್ ಅಂತ ಹೇಳಿ. ಸೊ ಇದು ಸಾಧಾರಣ ಎಲ್ಲ ಜಾನುವಾರುಗಳಲ್ಲಿ ಕೂಡ, ವಿಶೇಷವಾಗಿ ಹಸು ಅಥವಾ ಎಮ್ಮೆ ಅಥವಾ ಕುರಿ, ಮೇಕೆ ಹಾಗೂ ಹಂದಿಗಳಲ್ಲೂ ಕೂಡ ಕಂಡುಬರ್ತಾ ಇದೆ. ಈ ರೋಗ ಹೆಚ್ಚಿನ ಪ್ರಮಾಣದಲ್ಲಿ ಕೆಲವು ವಲಯಗಳಲ್ಲಿ ಮಾತ್ರ ನಮಗೆ ಕಂಡುಬರ್ತಾ ಇದೆ. ವಿಶೇಷವಾಗಿ ಎಲ್ಲಿ ಒಂದು ಈ ಹೈನುಗಾರಿಕೆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದೆ, ಅದರಲ್ಲೂ ಇದು ಸೀಮೆ ಹಸು ಅಂತ ಏನು ಹೇಳ್ತೀವಿ, ನಮ್ಮ ಈ ನಾಟಿ ಹಸುಗಳಿಗೂ ಕೂಡ ಕೆಲವುದಕ್ಕೆ ಬರ್ಬೋದು. ಬಟ್ ನಾವು ಪ್ರಮಾಣವನ್ನು ನಾವು ಒಂದ್ಸಲ ಕಂಪೇರ್ ಮಾಡಿದರೆ ಈ ಒಂದು ರೋಗದ ಪ್ರಮಾಣ ನಮಗೆ ಹೆಚ್ಚಿನ ಮಟ್ಟದಲ್ಲಿ ಸೀಮೆ ಹಸುಗಳಲ್ಲಿ ಕಂಡುಬರ್ತಾ ಇದೆ. ದೊಡ್ಡ ದೊಡ್ಡ ಡೈರಿ ಫಾರ್ಮ್ಗಳಲ್ಲಿ ಹಸುಗಳೆಲ್ಲ ಇರ್ತವೆ. ಅಂತಹ ಕಡೆಗೆ ಯಾವುದಾದ್ರು 1 ಅಥವಾ 2 ಹಸುಗೆ ಒಂದು ರೋಗ ಬಂದರೆ ಆವಾಗ ಪಕ್ಕದಲ್ಲಿ ಆರೋಗ್ಯವಾಗಿರುವಂಥ ಹಸುಗಳಿಗೂ ಕೂಡ ಈ ಒಂದು ರೋಗ ಬೇಗನೆ ಹರಡುವಂಥ ಒಂದು ಸಾಧ್ಯತೆ ಕೂಡ ಇರ್ತದೆ. 5ನೇ ತಿಂಗಳಿನಲ್ಲಿ ಅಂದರೆ ಗರ್ಭಾವಸ್ಥೆ 3ನೇ ಭಾಗದಲ್ಲಿ ಗರ್ಭಪಾತವಾಗುವುದು, ಸತ್ತೆ ಬೀಳದೆ ಉಳಿಯುವುದು ಮತ್ತು ಕೃತಕ ಗರ್ಭಧಾರಣೆಗಾಗಿ ಪದೇ ಪದೇ ವೀರ್ಯ ನೀಡಿದರೂ ಗರ್ಭ ಕಟ್ಟದೇ ಇರುವುದು ಮತ್ತು ಹಾಲಿನ ಉತ್ಪಾದನೆಯಲ್ಲಿ ಇಳಿಮುಖವಾಗುವುದು ಕಂದು ರೋಗದ ಪ್ರಮುಖ ಲಕ್ಷಣಗಳು. ಕಂದು ರೋಗ ಅಂತ ಹೇಳಿದರೆ ಅದಕ್ಕೆ ಕಂದು ಹಾಕುತ್ತೆ. ಅಂದರೆ ಸಾಧಾರಣ ಈಗ ನಾವು ಒಂದು ಗರ್ಭಾವಸ್ಥೆ ಒಂದು ಅವಧಿಯನ್ನು 9 ತಿಂಗಳು 9 ದಿವಸ ಅಂತ ಹೇಳ್ತೇವೆ. ಅದನ್ನು ನಾವು ಒಂದು 3 ಭಾಗ ಅಂತ ಅದನ್ನೊಂದು ಪರಿವರ್ತಿಸಿದರೆ, ಮೊದಲನೇ ಭಾಗ ಅಲ್ಲ, 2ನೇ ಭಾಗ ಅಲ್ಲ, ವಿಶೇಷವಾಗಿ 3ನೇ ಭಾಗದಲ್ಲಿ ಅದು ಗರ್ಭಪಾತ ಆಗುತ್ತೆ. ಈ ಗರ್ಭಪಾತ ಆಗುವಂಥ ಒಂದು ಪ್ರಕ್ರಿಯೆಗೆ ನಾವು ಕಂದು ರೋಗ ಅಂತ ಹೇಳ್ತೇವೆ. ಸೊ ಮತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ನಮ್ಮ ವಲಸೆಗಾರರೆಲ್ಲ ಇರ್ತಾರೆ. ಯಾರು ಈಗ 100 ಗಟ್ಟಲೆ ಕುರಿಗಳನ್ನು ಇದೆಲ್ಲ ಇಟ್ಕೊಂಡು ಒಂದು ಕಡೆಯಿಂದ ಒಂದು ಕಡೆ ಎಲ್ಲ ಹೋಗ್ತಾನೆ ಇರ್ತಾರೆ. ಆಂಗ್ಲ ಭಾಷೆಯಲ್ಲಿ ನೊಮ್ಯಾಡಿಕ್ಸ್ ಅಂತ ಹೇಳ್ತೇವೆ ಅವರಿಗೆಲ್ಲ. ಸೊ ಅಂಥ ಹಿಂಡುಗಳಲ್ಲಿ ಕೂಡ ಈ ಒಂದು ರೋಗ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವಂಥ ಸಾಧ್ಯತೆ ಕೂಡ ಇದೆ. ಅಬಾಟಸ್ ಅಂತ ಹೇಳುವುದಾದ ನಮ್ಮ ಹಸುಗಳಲ್ಲಿ ವಿಶೇಷವಾಗಿ ಬರುತ್ತೆ. ಬ್ರುಸೆಲ್ಲಾ ಮೆಲಿಟೆನ್ಸಿಸ್ ಅನ್ನುವಂಥ ಒಂದು ಸೂಕ್ಷ್ಮಾಣುಜೀವಿಯಿಂದ ನಮ್ಮ ಕುರಿ ಮೇಕೆಗಳಲ್ಲಿ ಬರುತ್ತೆ. ಮತ್ತು ಬ್ರುಸೆಲ್ಲಾ ಸೂಯಿಸ್ ಅಂತ ಒಂದು ಬ್ಯಾಕ್ಟೀರಿಯಾ ಈ ಒಂದು ಕಂದು ರೋಗವನ್ನು ನಮ್ಮ ಹಂದಿಗಳಲ್ಲಿ ಉಂಟು ಮಾಡಲಿಕ್ಕೆ ಕಾರಣವಾಗಿರ್ತದೆ. ಲಕ್ಷಣಗಳು ಯಾವ ರೀತಿ ಅಂತ ಹೇಳಿದರೆ, ಸೊ ಅದರಲ್ಲಿ ಈಗಾಗಲೇ ತಮಗೆ ಹೇಳಿರೋ ಹಾಗೆ ಈ 3ನೇ ತ್ರೈಮಾಸಿಕದಲ್ಲಿ ಅದು ಕಂದು ಹಾಕುತ್ತೆ. ಸೊ ಅದೊಂದು ಅತಿ ಮುಖ್ಯವಾದಂಥ ಒಂದು ಲಕ್ಷಣ. ಈಗ 3ನೇ ತ್ರೈಮಾಸಿಕ ಅಂದರೆ ಇದು ನಿಮ್ಮ 5 ತಿಂಗಳಾದ ನಂತರ 9 ತಿಂಗಳ ಅವಧಿಯಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಅದು ಒಂದು ಕಂದನ್ನು ಹಾಕ್ಬೋದು. ಅಬಾರ್ಷನ್ ಆಗುವಂಥ ಸಾಧ್ಯತೆ ಇರ್ತದೆ. 2ನೇ ಮುಖ್ಯವಾದಂಥ ಲಕ್ಷಣ ಏನಂತ ಹೇಳಿದರೆ, ನಾವು ಆಂಗ್ಲ ಭಾಷೆಯಲ್ಲಿ ರಿಟೆನ್ಷನ್ ಆಫ್ ಪ್ಲಾಸೆಂಟಾ ಅಂತ ಹೇಳ್ತೇವೆ. ಅಂದರೆ ಸತ್ತೆ ಬೀಳದೇ ಇರೋದು ಅಥವಾ ಕಸ ಹಾಗೇನೇ ಇರುತ್ತೆ, ತುಂಬ ದಿನ ಹಾಗೆ ಇರುತ್ತೆ, ಬೀಳೋದಿಲ್ಲ. ಅದೊಂದು 2ನೇ ಲಕ್ಷಣ. ಸೊ 3ನೇ ಲಕ್ಷಣ ಅಂದರೆ ನಾವು ಪದೇ ಪದೇ ಪುನಃ ಅದಕ್ಕೆ ಒಂದು ಹೋರಿಯ ಒಂದು ವೀರ್ಯನ, ತಮಗೆಲ್ರಿಗೂ ಗೊತ್ತಿದೆ ನಮ್ಮ ಜಾನುವಾರು ಪಾಲಕರಿಗೆ ಏನದು ಆರ್ಟಿಫಿಷಿಯಲ್ ಇನ್ಸಾಮಿನೇಷನ್ ಅಥವಾ ಕೃತಕ ಗರ್ಭಧಾರಣೆ ಅಂತ ಹೇಳ್ತೇವೆ. ಅದ್ರ ಮುಖಾಂತರ ವೀರ್ಯ ಕೊಟ್ಟಾಗ ಆವಾಗ ಕೂಡ ಎಷ್ಟೇ ಸರಿ ನಾವು ಪದೇ ಪದೇ ಕೊಟ್ಟರೂ ಕೂಡ ಅದರಿಂದ ಗರ್ಭ ಕಟ್ಟೋದಿಲ್ಲ. ಅದು ಇನ್ನೊಂದು ಲಕ್ಷಣ. ಮತ್ತು ಇನ್ನೊಂದು 4ನೇ ಲಕ್ಷಣ ಅಂತ ಹೇಳಿದರೆ ಹಾಲಿನ ಉತ್ಪಾದನೆ ಮಟ್ಟ ಕಡಿಮೆ ಆಗ್ತದೆ. ಇವು ಕೆಲವು ಮುಖ್ಯವಾದಂಥ ಕೆಲವು ಲಕ್ಷಣಗಳು. ಇನ್ನೊಂದೇನೆಂದರೆ ಇದರಿಂದ ಮನುಷ್ಯರಿಗೂ ಕೂಡ ಈ ಒಂದು ರೋಗ ಬರುವಂಥ ಸಾಧ್ಯತೆಯೇ ಇರ್ತದೆ. ಏನೇನು ಲಕ್ಷಣಗಳೆಲ್ಲ ಕೆಲವೆಲ್ಲ ಕಂಡುಬರ್ತವೆ, ಅವು ಮನುಷ್ಯರಲ್ಲೂ ಕೂಡ ಬರ್ತವೆ. ರೋಗ ಪೀಡಿತ ರಾಸು ಮೇಯ್ದ ಹುಲ್ಲನ್ನು ಆರೋಗ್ಯವಂತ ರಾಸು ಮೇಯುವುದರಿಂದ, ಗರ್ಭಪಾತವಾಗುತ್ತಿರುವಾಗ ಅದರ ಪಕ್ಕ ಆರೋಗ್ಯವಂತ ಹಸು ಇದ್ದಲ್ಲಿ ಅದರ ಕಣ್ಣಲ್ಲಿ ಗರ್ಭಸ್ರಾವ ಬೀಳುವುದರಿಂದ ರೋಗಗ್ರಸ್ತ ಹೋರಿಯ ವೀರ್ಯದ ಬಳಕೆಯಿಂದ ಕಂದು ರೋಗ ಹರಡುತ್ತದೆ. ವಿಶೇಷವಾಗಿ ಈ ರೋಗ ನಮ್ಮ ಜಾನುವಾರುಗಳಲ್ಲಿ ಯಾವ ರೀತಿ ಹರಡುತ್ತೆ ಅನ್ನೋದು ನಾವು ತಿಳ್ಕೊಳ್ಬೇಕಾಗಿದೆ. ಈಗ ಒಂದು ರೋಗ ಪೀಡಿತ ಹಸು ಇದೆ ಅಂತ ಅಂದ್ಕೊಳ್ಳೋಣ. ಅದಕ್ಕೆ ನಾವೇನು ಹುಲ್ಲಿರೋ ಕಡೆಗೆ ಮೇಯಿಸಲಿಕ್ಕೆ ಕಳಿಸ್ತೇವೆ. ಅಲ್ಲಿ ಒಂದು ವೇಳೆ ರೋಗ ಪೀಡಿತವಾಗಿರುವಂಥ ಹಸು ಅಲ್ಲಿ ಆ ಹುಲ್ಲಿರುವಂಥ ಸ್ಥಳದಲ್ಲಿ ಕಂದನ್ನು ಹಾಕಿದರೆ ಅದೆಲ್ಲ ಕಲುಷಿತಗೊಂಡ್ಬಿಡುತ್ತೆ. ಆ ಹುಲ್ಲು ಅಲ್ಲೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಬ್ರುಸೆಲ್ಲಾ ಎನ್ನುವಂಥ ಸೂಕ್ಷ್ಮಾಣುಜೀವಿ ಬ್ಯಾಕ್ಟೀರಿಯಾಗಳು ಅಲ್ಲೆಲ್ಲ ಹರಡ್ಕೊಂಡಿರ್ತವೆ. ಅದನ್ನು ಯಾವಾಗ ತೇವಾಂಶ ಎಲ್ಲ ಇರ್ತದೆ, ತುಂಬ ದಿನ ಇಂಥ ಒಂದು ಬ್ರುಸೆಲ್ಲಾ ಬ್ಯಾಕ್ಟೀರಿಯಾಸ್ಗಳು ಅಲ್ಲೇ ಇರ್ತವೆ. ಒಂದು ವೇಳೆ ಅದೇ ಸ್ಥಳದಲ್ಲಿ ಆರೋಗ್ಯವಂತವಾಗಿರುವಂಥ ಹಸುಗಳು ಬಂದರೆ ಅದು ಆ ಹುಲ್ಲನ್ನು ತಿನ್ನಲಿಕ್ಕೆ ಶುರು ಮಾಡುತ್ತೆ. ಆ ಹುಲ್ಲಿನ ಜೊತೆಗೆ ಈ ಬ್ಯಾಕ್ಟೀರಿಯಾ ಕೂಡ ಅದರ ದೇಹದಲ್ಲಿ ಸೇರ್ಕೊಂಡ್ಬಿಡುತ್ತೆ, ಅದ್ರ ಹೊಟ್ಟೆಯಲ್ಲಿ ಸೇರ್ಕೊಂಡ್ಬಿಡುತ್ತೆ. ಇದು ಅತಿ ಮುಖ್ಯವಾದಂಥ ಒಂದು ಹರಡುವ ಒಂದು ವಿಧಾನ.
ಇದ್ರ ನಂತರ ಮತ್ತೆ ಇದು ರೋಗಪೀಡಿತ ಹಸು ಎಲ್ಲ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಅದ್ರ ಪಕ್ಕದಲ್ಲಿ ಆರೋಗ್ಯವಾಗಿರುವಂಥ ಹಸುಗಳು ಕೂಡ ಇರ್ತವೆ. ಗರ್ಭಸ್ರಾವ ಆಗ್ತಾ ಇರ್ತದೆ, ಯೂಟ್ರೈನ್ ಡಿಸ್ಚಾರ್ಜ್ ಬೀಳ್ತಾನೆ ಇರ್ತದೆ. ರೋಗಪೀಡಿತ ಹಸು ಸುಮ್ಮನೆ ಇರೋದಿಲ್ಲ, ಬಾಲ ಅಲ್ಲಾಡಿಸ್ತಾ ಇರ್ತದೆ. ಆ ಸಂದರ್ಭದಲ್ಲಿ ಒಂದು 2-3 ಹನಿಗಳು ಆ ಗರ್ಭಸ್ರಾವದ್ದು ಪಕ್ಕದಲ್ಲಿ ಆರೋಗ್ಯವಾಗಿರುವಂಥ ಹಸುನ ಕಣ್ಣಲ್ಲಿ ಬಿದ್ದರೆ ಅದ್ರ ಮುಖಾಂತರ ಕೂಡ ಈ ಒಂದು ರೋಗ ಹರಡೋ ಕೂಡ ಸಾಧ್ಯತೆ ಕೂಡ ಇದೆ. ಮತ್ತು ಈಗ ಕೃತಕ ಗರ್ಭಧಾರಣೆ ಬಗ್ಗೆ ನಮಗೆಲ್ರಿಗೂ ಗೊತ್ತಿದೆ. ಒಂದು ವೇಳೆ ಆ ಹೋರಿಗೇನ ಯಾವ ಹೋರಿಯಿಂದ ನಾವು ಇದು ಸೆಮೆನ್ ಅಥವಾ ವೀರ್ಯನ ಶೇಖರಣೆ ಮಾಡ್ತೀವಿ, ಅದಕ್ಕೇನಾದರೂ ಒಂದು ವೇಳೆ ಈ ಒಂದು ಕಾಯಿಲೆ ಏನಾದ್ರು ಇದ್ದಿದ್ದರೆ ಆವಾಗ ವೀರ್ಯದ ಮುಖಾಂತರ ಕೂಡ ಒಂದು ಬ್ಯಾಕ್ಟೀರಿಯಾ ಬಂದು ಅದನ್ನು ನಾವು ಕೃತಕ ಗರ್ಭಧಾರಣೆ ಒಂದು ಪ್ರಕ್ರಿಯೆಯಲ್ಲಿ ಉಪಯೋಗಿಸಿದ್ರೆ ಅದರಿಂದನೂ ಕೂಡ ಡಿಸೀಸ್ ಹರಡೋ ಸಾಧ್ಯತೆ ಇದೆ. ಬಟ್ ಒಂದು ಒಳ್ಳೆಯ ವಿಚಾರ ಏನಂತ ಹೇಳಿದರೆ, ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ತುಂಬ ಇಂತಹ ಒಂದು ಕೃತಕ ಗರ್ಭಧಾರಣೆ ಒಂದು ಉದ್ದೇಶದ ಸಲುವಾಗಿ ನಮ್ಮ ತುಂಬ ಈ ಬ್ರೀಡಿಂಗ್ ಸೆಂಟರ್ಸ್ ಅಥವಾ ಆರ್ಟಿಫಿಷಿಯಲ್ ಇನ್ಸಾಮಿನೇಷನ್ ಸೆಂಟರ್ ಅಲ್ಲಿ ನಾವು ಇಂಥ ಒಂದು ಹೋರಿಗಳನ್ನು ಮೇಂಟೈನ್ ಮಾಡಿದ್ದೇವೆ. ಅವಕ್ಕೆ ಯಾವುದಕ್ಕೆ ಒಂದು ಕಂದು ರೋಗ ಇಲ್ಲ, ಖಚಿತವಾಗಿ ಹೇಳ್ತಾ ಇದ್ದೇವೆ. ಯಾಕಂದರೆ ನಮ್ಮ ಹೆಬ್ಬಾಳದಲ್ಲಿರುವಂಥ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಆವರಣದಲ್ಲೇ ಒಂದು SRDDL ಅಂತಿದೆ, ಕೇಂದ್ರ ಸರ್ಕಾರದ್ದು, ಸದರ್ನ್ ರೀಜನಲ್ ಡಿಸೀಸ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿ ಅಂತ ಹೇಳಿ, ಅಂದರೆ ದಕ್ಷಿಣ ಪ್ರಾಂತೀಯ ರೋಗ ನಿರ್ಧಾರ ಕೇಂದ್ರ. ಸೊ ಇಲ್ಲಿರುವಂಥ ವಿಜ್ಞಾನಿಗಳು ಏನು ಮಾಡಬೇಕಂದ್ರೆ, ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿರುವಂಥ ಇಂಥ ಒಂದು ಬ್ರೀಡಿಂಗ್ ಬುಲ್ ಸೆಂಟರ್ಸಲ್ಲಿ ಅಲ್ಲಿ ಹೋಗಿ ಪ್ರತಿ ವರ್ಷ ಕೂಡ ಇಂಥ ಒಂದು ಬ್ರೀಡಿಂಗ್ ಬುಲ್ಸ್ದು ಈ ಹೋರಿಗಳದ್ದು ನಮ್ಮ ರಕ್ತ ಪರೀಕ್ಷೆ ಮಾಡಿಕೊಂಡು ಅವಕ್ಕೆ ಒಂದು ರೋಗ ಇಲ್ಲ ಅಂತ ಖಚಿತಪಡಿಸಿದ ನಂತರನೇ ಅದ್ರ ವೀರ್ಯ ಇದನ್ನು ಶೇಖರಣೆ ಮಾಡ್ಕೊಂಡು ಅದನ್ನು ಕೃತಕ ಗರ್ಭಧಾರಣೆ ಒಂದು ಉದ್ದೇಶಕ್ಕಾಗಿ ನಾವು ಉಪಯೋಗಿಸ್ತಾ ಇದ್ದೀವಿ. ಮೊದಲೆಲ್ಲ ಇತ್ತು ಕೃತಕ ಗರ್ಭಧಾರಣೆ ಇದರಿಂದ ಆಗ್ತಾ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಕೃತಕ ಗರ್ಭಧಾರಣೆ ಮುಖಾಂತರ ಬ್ರುಸೆಲೋಸಿಸ್ ಅಥವಾ ಒಂದು ಕಂದು ರೋಗ ಸ್ಪ್ರೆಡ್ ಆಗ್ತಾ ಇಲ್ಲ. ಅದರೊಂದೊಂದು ಮುಖ್ಯವಾದಂಥ ಅಂಶ. ಇನ್ನೊಂದೇನೆಂದರೆ ಇದು ಹಾಲು ಕುಡಿಸೋದ್ರ ಮೂಲಕ ಒಂದೊಂದು ಸರಿ ಹಾಲಲ್ಲೂ ಕೂಡ ಇದು ಒಂದೆಲ್ಲ ಹೋಗ್ತಾ ಇರ್ತದೆ. ಇನ್ನೊಂದು ವಿಧಾನ ಯಾವ ರೀತಿ ರೋಗ ಹರಡುತ್ತೆ ಅನ್ನೋದ್ರ ಬಗ್ಗೆ, ಈಗ ಕರು ತನ್ನ ಒಂದು ಭ್ರೂಣಾವಸ್ಥೆಯಲ್ಲಿ ತಾಯಿ ಒಂದು ಗರ್ಭಕೋಶದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ವೇಳೆ ಆ ಹಸುಗೆ ಈ ಒಂದು ಕಂದು ರೋಗದಿಂದ ಒಂದು ಪೀಡಿತ ಆಗಿದ್ದಿದ್ದರೆ ಆ ಗರ್ಭಕೋಶಗಳ ಮುಖಾಂತರನೇ ಈ ಒಂದು ಸೂಕ್ಷ್ಮಾಣುಜೀವಿ ಬ್ಯಾಕ್ಟೀರಿಯಾ ಬ್ರುಸೆಲ್ಲಾ ಕರುಗೆ ಬಂದುಬಿಟ್ಟು ಸೋಂಕು ಕೊಡ್ಬೋದು. ಅಂಥ ಕರು ಒಂದೊಂದ್ಸರಿ ಅಬಾರ್ಷನ್ ಆಗದೆ ಕೂಡ ಅದು ಜನಿಸಬಹುದು. ಬಟ್ ಅಂಥ ಕರು ದೊಡ್ಡದಾದ ನಂತರ ಆವಾಗ ಅದಕ್ಕೆಲ್ಲ ಈ ಕಂದು ರೋಗದ ಎಲ್ಲ ಲಕ್ಷಣಗಳೆಲ್ಲ ಕಂಡುಬರುವಂಥ ಒಂದು ಸಾಧ್ಯತೆ ಕೂಡ ಇದೆ. ಹಸುವಿನ ಗರ್ಭಸ್ರಾವವಾದ ತಕ್ಷಣ ಆ ಜಾಗವನ್ನು ಫಿನಾಯ್ಲ್ನಿಂದ ಸ್ವಚ್ಛಗೊಳಿಸಬೇಕು ಮತ್ತು ಆ ತ್ಯಾಜ್ಯವನ್ನು ಸಂಪೂರ್ಣವಾಗಿ ನಾಶಪಡಿಸಬೇಕು. ಅಲ್ಲದೆ ಗರ್ಭಪಾತವಾದ ಹಸುವಿನ ರಕ್ತ ಪರೀಕ್ಷೆ ಮಾಡಿಸಿ ಅದು ಕಂದು ರೋಗದಿಂದ ಬಳಲುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು. ರೋಗಗ್ರಸ್ತ ಹಸುವನ್ನು ಪ್ರತ್ಯೇಕವಾಗಿರಿಸುವ ಮೂಲಕ ರೋಗದ ನಿಯಂತ್ರಣ ಸಾಧ್ಯ. ಆ ರೀತಿ ಒಂದು ಗರ್ಭಪಾತ ಆದ ಕೂಡಲೇ ಅವ್ರು ಎಲ್ಲಿ ಗರ್ಭಪಾತ ಆಗಿರುತ್ತೆ ಅಥವಾ ತ್ಯಾಜ್ಯ ವಸ್ತು ಬಿದ್ದಿರುತ್ತೆ ಅಥವಾ ಗರ್ಭಸ್ರಾವ ಆಗಿರುತ್ತೆ ಅಂಥ ಸ್ಥಳಗಳಲ್ಲಿ ಇದು ಫಿನೈಲ್ ದ್ರಾವಣ ಅಂತೂ ಎಲ್ಲ ಕಡೆಯೂ ಸಿಗುತ್ತೆ. ಅದಕ್ಕೆ ನಾವು ಡಿಸ್ಇನ್ಫೆಕ್ಟೆಂಟ್ ಅಂತ ಹೇಳ್ತೀವಿ. ಅದನ್ನು ಯಥೇಚ್ಛವಾಗಿ ಸಿಂಪಡಿಸಬೇಕು. ಮತ್ತು ಇದು ಆದ ತಕ್ಷಣ ಯಾವ ಒಂದು ಹಸುದಲ್ಲಿ ಈ ಒಂದು ಕಂದು ಹಾಕಿದೆ ಅಂಥ ಹಸುಗಳನ್ನು ಉಳಿದಿರುವ ಹಸುಗಳಿಗಿಂತ ಪ್ರತ್ಯೇಕವಾಗಿ ಇಟ್ಟುಬಿಡಬೇಕು. ಅದು ಅತ್ಯಂತ ಮುಖ್ಯವಾದಂಥ ಒಂದು ಪ್ರಕ್ರಿಯೆಯನ್ನು ನಮ್ಮ ಜಾನುವಾರು ಪಾಲಕರು ಅಳವಡಿಸ್ಕೊಳ್ಬೇಕಾಗುತ್ತೆ. ಇನ್ ಕೇಸ್ ಇದನ್ನು ಈ ರೀತಿ ಮಾಡದೇ ಇದ್ದರೆ ಅವಾಗ ಏನಾಗುತ್ತೆ, ಪಕ್ಕದಲ್ಲಿರುವಂಥ ಆರೋಗ್ಯವಂತವಾಗಿರುವಂಥ ಹಸುಗಳಿಗೂ ಕೂಡ ಇದರಿಂದ ಸೋಂಕು ತಗಲ್ಬಿಟ್ಟು ಅವುಗಳಲ್ಲಿ ಕೂಡ ಒಂದು ಕಂದು ರೋಗ ಬರುವ ಒಂದು ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಆ ದೃಷ್ಟಿಯಿಂದ ಅದನ್ನು ಮುಖ್ಯವಾಗಿ ಪ್ರತ್ಯೇಕವಾಗಿ ಇಟ್ಬಿಡಬೇಕಾಗತ್ತೆ. ಮತ್ತು ಅದು ಫಿನಾಲ್ ದ್ರಾವಣವನ್ನು ನಾವು ಸಿಂಪಡಣೆ ಮಾಡಿದ ನಂತರ ಅದಕ್ಕೆ ಒಂದು 2-3 ಗಂಟೆಗಳ ನಂತರ ಅದಕ್ಕೆ ಬೆಂಚಿ ಹಾಕಿಬಿಟ್ಟು ಅದನ್ನು ನಾಶ ಮಾಡಬೇಕು. ಅಥವಾ ಅದನ್ನು ತಗೊಂಡು ದೊಡ್ಡ ಒಂದು ಹೊಂಡದಲ್ಲಿ ಅದನ್ನು ಹಾಕಿ ಸಿಕ್ಕಿದ್ರೆ ಸ್ವಲ್ಪ ಸುಣ್ಣನ ಹಾಕಿ ಅದ್ರ ಮೇಲೆ ಭದ್ರವಾಗಿ ಕೆಲವು ಮಣ್ಣನ್ನು ಮುಚ್ಚಿಬಿಟ್ಟು ಅದನ್ನು ಬಿಟ್ಬಿಡ್ಬೇಕು. ಯಾಕಂತ ಹೇಳಿದರೆ ಒಂದು ವೇಳೆ ನಾವು ಅದನ್ನೇ ಗರ್ಭಪಾತ ಆಗಿರುವಂಥದ್ದು ಭ್ರೂಣನ ಅಲ್ಲೆಲ್ಲ ಬಿಟ್ಬಿಡ್ತೀವಿ. ಈಗ ಅಲ್ಲಿ ನಾಯಿಗಳೆಲ್ಲ ತುಂಬ ಎಲ್ಲ ಓಡಾಡ್ತಾ ಇರ್ತಾವೆ ನೋಡಿ. ಆ ನಾಯಿಗಳಲ್ಲಿ ಏನೇ ಒಂದು ಇದು ಅಂದರೆ ಅದನ್ನು ಕಚ್ಕೊಂಡು ಹೋಗ್ಬಿಟ್ಟು ಬೇರೆ ಕಡೆ ಎಲ್ಲೋ ಹಾಕಿಬಿಡ್ತಾರೆ. ಹುಲ್ಲು ಮೇಲೆ ಹಾಕಿಬಿಟ್ರೆ ಅಲ್ಲಿ ಬೇರೆ ಆರೋಗ್ಯವಾದಂಥ ಹಸುಗಳೆಲ್ಲ ಬಂದುಬಿಟ್ಟು ಆ ಹುಲ್ಲನ್ನೆಲ್ಲ ತಿಂತಾ ಇರ್ತವೆ. ಆವಾಗ ಏನಾಗುತ್ತೆ, ಆರೋಗ್ಯವಾದಂಥ ಹಸುಗಳು ಕೂಡ ಈ ಒಂದು ರೋಗದಿಂದ ಪೀಡಿತವಾಗಿಬಿಡ್ತವೆ. ಆದ್ದರಿಂದ ಅಂಥ ಒಂದು ಭ್ರೂಣವನ್ನು ಅಥವಾ ಗರ್ಭಪಾತವಾದಂಥ ತ್ಯಾಜ್ಯ ವಸ್ತುವನ್ನು ನಾವು ಸರಿಯಾದ ಒಂದು ವೈಜ್ಞಾನಿಕ ಮಟ್ಟದಲ್ಲಿ ಅದರ ಒಂದು ವಿಲೇವಾರಿಯನ್ನು ಮಾಡುವಂಥದ್ದು ಅತ್ಯಂತ ಒಂದು ಅವಶ್ಯಕವಾದಂಥ ಒಂದು ಅಂಶ. ಇಷ್ಟಾದ ಕೂಡಲೇ ನಮ್ಮ ಜಾನುವಾರು ಪಾಲಕರು ಅದು ಮಾಡಿಬಿಟ್ಟಿದ್ರೆ ಸುಮ್ಮನಾಗಬಾರ್ದು. ಇದು ಕಂದು ರೋಗ ಹೌದು ಅಲ್ಲ ಅಂತ ನಾವು ಖಚಿತ ಮಾಡ್ಕೊಳ್ಬೇಕು. ಯಾಕಂದರೆ ಕಂದು ಹಾಕಬೇಕಿದ್ರೆ ಕೆಲವು ವೈರಲ್ ಇನ್ಫೆಕ್ಷನ್ಸ್ ಇದ್ದಿರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇದ್ದಿರ್ಬೋದು, ಕೆಲವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೇವೆ ಅದೆಲ್ಲ ಕೂಡ ಇದ್ದಿರ್ಬೋದು. ಆ ದೃಷ್ಟಿಯಿಂದ ಅವ್ರು ಏನು ಮಾಡಬೇಕಂದ್ರೆ ತ್ವರಿತವಾಗಿ ಹತ್ತಿರದಲ್ಲಿರುವಂಥ ಪಶುವೈದ್ಯರಿಗೆ ಸಂಪರ್ಕ ಮಾಡಬೇಕು. ಮತ್ತು ಅವ್ರು ಕರೆಸಿಬಿಟ್ಟು ಅವರಿಂದ ಇದರ ಒಂದು ರಕ್ತ ಪರೀಕ್ಷೆ ಮಾಡಿಸಿ ಪ್ರಯೋಗಾಲಯದಲ್ಲಿ ನಮ್ಮ ಕರ್ನಾಟಕದಲ್ಲೇ ತುಂಬ ಪ್ರಯೋಗಾಲಯದಲ್ಲಿ ಒಂದು ರಕ್ತ ಪರೀಕ್ಷೆ ಮಾಡುವಂಥ ಒಂದು ಸೌಕರ್ಯ ಎಲ್ಲ ಕೂಡ ಇದೆ. ಇದರ ಒಂದು ಒಳ್ಳೆಯ ಉಪಯೋಗವನ್ನು ಕೂಡ ನಮ್ಮ ಜಾನುವಾರು ಪಾಲಕರೆಲ್ಲ ಮಾಡ್ಕೊಳ್ಬೇಕು.
ಈ ರೀತಿ ಮಾಡಿದ ನಂತರ ಅದು ಕಂದು ರೋಗ ಹೌದೋ ಅಲ್ವಂತ ನಿರ್ಧಾರ ಆದ ನಂತರ ಅದರ ನಂತರ ನಮ್ಮ ಪಶುವೈದ್ಯರ ಸಲಹೆ ಪ್ರಕಾರ ಅವರು ಏನು ಮಾಡಬೇಕು ಅದನ್ನು ಮಾಡಿದರೆ ಅದೊಂದು ಉತ್ತಮವಾದಂಥ ಒಂದು ಸಲಹೆ. ಈಗ ರೋಗವನ್ನು ವೈಜ್ಞಾನಿಕ ರೀತಿಯಲ್ಲಿ ಯಾವ ರೀತಿ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಿಯಂತ್ರಣ ಮಾಡಬೇಕು ಅನ್ನೋದು ಅತ್ಯಂತ ಪ್ರಮುಖವಾದಂಥ ಒಂದು ಅಂಶ. ಈಗ ಜಾಗತಿಕ ಮಟ್ಟದಲ್ಲಿ ತುಂಬ ರಾಷ್ಟ್ರಗಳಲ್ಲಿ ಈ ಒಂದು ಕಂದು ರೋಗ ಅಥವಾ ಬ್ರುಸೆಲೋಸಿಸ್ ಇದೆ. ಹಾಗಂತ ಕೆಲವು ರಾಷ್ಟ್ರಗಳಲ್ಲಿ ಈ ಒಂದು ಕಂದು ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಕೂಡ ಮಾಡಿಬಿಟ್ಟಿದ್ದಾರೆ. ನಿಯಂತ್ರಣ ಮಾತ್ರ ಅಲ್ಲ, ನಿರ್ಮೂಲನೆ ಕೂಡ ಮಾಡಿಬಿಟ್ಟಿದ್ದಾರೆ. 12ನೇ ಪಂಚವಾರ್ಷಿಕ ಯೋಜನೆಯಲ್ಲೂ ಕೂಡ ನಮ್ಮ ರಾಷ್ಟ್ರದಲ್ಲಿರುವಂಥ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಒಂದು ರಾಷ್ಟ್ರೀಯ ಕಂದು ರೋಗ ನಿಯಂತ್ರಣ ಒಂದು ಯೋಜನೆ ಅಂತ ಹಮ್ಮಿಕೊಂಡಿದ್ದೇವೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಇದನ್ನು ನಾವು ಒಂದು ಕಳೆದ ವರ್ಷದಿಂದ ನಾವು ಈ ಯೋಜನೆಯನ್ನು ಕೂಡ ಅಳಿಸ್ಕೊಂಡಿದ್ದೇವೆ. ಈ ಯೋಜನೆ ನಾವು ಮುಖ್ಯವಾಗಿ ಏನು ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಹೆಣ್ಣು ಕರುಗಳಿಗೆ, ದಯವಿಟ್ಟು ತಾವೆಲ್ಲ ಇನ್ನೊಂದ್ಸರಿ ಕೇಳಬೇಕು, ಎಲ್ಲ ಹೆಣ್ಣು ಕರುಗಳಿಗೆ ಮಾತ್ರ, ಅದರಲ್ಲೂ ವಿಶೇಷವಾಗಿ 4 ರಿಂದ 8 ತಿಂಗಳಿರುವಂಥ ಹೆಣ್ಣು ಕರುಗಳಿಗೆ ಒಂದು ಲಸಿಕೆಯನ್ನು ಕೊಡಬೇಕಾಗುತ್ತೆ. ಆ ಲಸಿಕೆಗೆ ನಾವು ಬ್ರುಸೆಲ್ಲಾ ಅಬಾರ್ಟಸ್ ಸ್ಟ್ರೈನ್ 19 ಪ್ರಭೇದ 19 ಅಂತ ಹೇಳ್ತದೆ. ವಿಶೇಷತೆ ಏನಂದರೆ ಈ ಲಸಿಕೆ ಏನಾದರೂ ಜೀವಮಾನದಲ್ಲಿ ಒಂದು ಸರಿ ಕೊಟ್ಬಿಟ್ರೆ ಸಾಕು. ಅದನ್ನು 4 ರಿಂದ 8 ತಿಂಗಳಿರುವಂಥ ಹೆಣ್ಣು ಕರುಗಳಿಗೆ ಮಾತ್ರ. ದಯವಿಟ್ಟು ನಮ್ಮ ಜಾನುವಾರು ಪಾಲಕರೆಲ್ಲ ಗಮನಿಸಬೇಕು. ಈ ಲಸಿಕೆಯನ್ನು ನಾವು ಗಂಡು ಕರುಗಳಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಬಡ್ಡೆಗಳಿಗೆ ಕೊಡಬಾರ್ದು, ಮತ್ತು ಹಸುಗಳಿಗೆ ಕೊಡಬಾರ್ದು, ಕಡಸಗಳಿಗೂ ಕೂಡ ಕೊಡಿಸಬಾರ್ದು. ಇದೊಂದು ಮುಖ್ಯವಾದಂಥ ಅಂಶ. ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಇದರದ್ದೆಲ್ಲ ಉಚಿತವಾಗಿ ಒಂದು ಲಸಿಕೆಯನ್ನು ಕೊಡಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ತುಂಬ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿದೆ. ಇದೊಂದು ಅತ್ಯಂತವಾದ ಮುಖ್ಯವಾದಂಥ ಒಂದು ಅಂಶ. ಮತ್ತು ನಮ್ಮ ಎಲ್ಲ ಜಾನುವಾರು ಪಾಲಕರು ಯಾವಾಗ ಈ ಒಂದು ಯೋಜನೆ ಅಡಿಯಲ್ಲಿ ನಮ್ಮ ಪಶುವೈದ್ಯರು ತಮ್ಮ ಹತ್ರ ಬರ್ತಾರೆ, ದಯವಿಟ್ಟು ತಾವು ಸಹಕರಿಸಬೇಕು. ಮತ್ತು ಕೆಲವರಲ್ಲಿ ಕೆಲವೊಂದು ಸರಿ ಇದು ರಕ್ತ ಪರೀಕ್ಷೆ ಎಲ್ಲ ಮಾಡಬೇಕಾಗುತ್ತೆ. ಆ ವ್ಯಾಕ್ಸಿನೇಷನ್ ಅಥವಾ ಲಸಿಕೆ ಕೊಡೋಕ್ಕಿಂತ ಮುಂಚೆ ಮತ್ತು ವ್ಯಾಕ್ಸಿನೇಷನ್ ಕೊಟ್ಟಾದಂತೆ ನಿಜವಾಗ್ಲೂ ಆ ಲಸಿಕೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದೆಯಲ್ಲ ಅಂತ ಗೊತ್ತಾಗಬೇಕಲ್ಲ ನಮಗೆ ವಿಜ್ಞಾನಿಗಳಿಗೆ. ಆ ಸಂದರ್ಭದಲ್ಲಿ ಲಸಿಕೆ ಕೊಟ್ಟ ನಂತರ ಕೂಡ ಪಶುವೈದ್ಯರು ತಮ್ಮ ಹತ್ರ ಬಂದಂಥ ಸಂದರ್ಭದಲ್ಲಿ ದಯವಿಟ್ಟು ತಾವು ಅದಕ್ಕೆ ಹಾಲು ಬೇಕಿದ್ದರೆ ಹಾಲು ಕೊಡಬೇಕಾಗತ್ತೆ. ಮತ್ತು ರಕ್ತ ಪರೀಕ್ಷೆ ಮಾಡ್ತಿದ್ರು ಅದನ್ನು ಕೂಡ ಮಾಡಿಸ್ಕೊಳ್ಬೇಕಾಗತ್ತೆ. ಇದರಿಂದ ತಮಗೂ ಮಾತ್ರ ಅಲ್ಲ, ನಮ್ಮ ರಾಜ್ಯದಲ್ಲೂ ಕೂಡ ನಾವು ಈ ಒಂದು ರೋಗವನ್ನು ಒಂದು ಒಳ್ಳೆ ರೀತಿಯಲ್ಲಿ ನಾವು ಒಂದು ನಿಯಂತ್ರಣ ಮಾಡ್ಬೋದು. ಮತ್ತು ನಮ್ಮ ದೇಶದಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ನಿಯಂತ್ರಣ ಮಾಡಲಿಕ್ಕೆ ತಮ್ಮೆಲ್ಲರ ಸಹಕಾರವಂತೂ ಬೇಕೇ ಬೇಕಾಗುತ್ತೆ. ಸೊ ಇದರಿಂದ ನಮ್ಮ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಮಾತ್ರ ಲಾಭ ಅಲ್ಲ, ತಮಗೂ ಕೂಡ ತುಂಬ ಹೆಚ್ಚಿನ ಮಟ್ಟದ ಒಂದು ಲಾಭ ಆಗುತ್ತೆ. ಯಾಕಂದರೆ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ, ಹಾಲಿನ ಗುಣಮಟ್ಟ ಕೂಡ ಚೆನ್ನಾಗಿರುತ್ತೆ, ಮತ್ತು ಅಬಾರ್ಷನ್ ಕೂಡ ಆಗೋದಿಲ್ಲ, ತಂದು ಕೂಡ ಹಾಕೋದಿಲ್ಲ. ಆದ್ದರಿಂದ ತಮ್ಗೆ ಆಗುವಂಥ ಒಂದು ಲಾಸ್ಗಳನ್ನು ತಾವು ಕೂಡ ತುಂಬ ಹೆಚ್ಚಿನ ಮಟ್ಟದಲ್ಲಿ ತಾವು ಅದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಮತ್ತು ಅದರ ನಂತರ ನಾವು ಯಾವುದಾದ್ರೂ ಒಂದು ಹಸು ಏನಾದ್ರು ರೋಗ ಪೀಡಿತ ಆಗಿದೆ ಅಂತ ಗೊತ್ತಾಗ್ಬಿಟ್ರೆ ಅದನ್ನು ಪ್ರತ್ಯೇಕವಾಗಿ ಇಟ್ಕೊಂಡ್ಬಿಡ್ಬೇಕು. ಇದೊಂದು 2 ಅತ್ಯಂತ ಮುಖ್ಯವಾದಂಥ ಕೆಲವು ಅಂಶಗಳು, ಯಾವ ರೀತಿ ನಾವು ಈಗ ಇದನ್ನು ಕಂಟ್ರೋಲ್ ಮಾಡಬೇಕು ಅಂತೇಳಿ. ಕಂದು ರೋಗದ ಲಕ್ಷಣಗಳು ಮನುಷ್ಯರಲ್ಲೂ ಕಾಣಿಸಿಕೊಳ್ಳುವ ಸಾಧ್ಯತೆಗಳಿವೆ. ಜ್ವರ, ತಲೆನೋವು, ಮೈಕೈ ನೋವು ಮುಂತಾದ ಲಕ್ಷಣಗಳು ರೋಗ ಪೀಡಿತರಲ್ಲಿ ಕಂಡುಬರುತ್ತವೆ. ಮನುಷ್ಯರಲ್ಲಿ ಈ ರೋಗ ಕಂಡುಬಂದಾಗ ಸೂಕ್ತ ಔಷಧಿ ಲಭ್ಯವಿದ್ದು ವೈದ್ಯರ ಸಲಹೆ ಮೇರೆಗೆ ಅದನ್ನು ತೆಗೆದುಕೊಳ್ಳಬೇಕು. ಈಗ ವಿಶೇಷವಾಗಿ ನಮ್ಮ ಪಶುವೈದ್ಯರು ಅಥವಾ ಪಶು ಪರೀಕ್ಷಕರು ಅಥವಾ ಪಶು ಸಂಗೋಪನಾ ಇಲಾಖೆಯಲ್ಲಿದ್ದಂಥ ಸಿಬ್ಬಂದಿಗಳು ಒಂದೊಂದು ಸರಿ ನಾವು ಈಗ ಬರ್ತ್ ಕೆನಾಲ್ ಅಂತ ಹೇಳ್ತಾರೆ, ಯೋನಿ ದ್ವಾರ ಅಥವಾ ಜನನ ದ್ವಾರ, ಅದನ್ನೇನಾದರೂ ನಾವು ಮುಟ್ಟಿದಂಥ ಸಂದರ್ಭದಲ್ಲಿ ಅಥವಾ ಅದನ್ನು ಪರೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಗರ್ಭ ಪರೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆಲ್ಲ ಬರುವಂಥ ಸಾಧ್ಯತೆಗಳಿರ್ತವೆ. ಅದು ಯಾಕಂದರೆ ಒಂದೊಂದು ಸರಿ ಏನಾಗುತ್ತೆ, ಹ್ಯಾಂಡ್ ಗ್ಲೌಸ್ ಅಥವಾ ಕೈಚೀಲಗಳನ್ನು ಯೂಸ್ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಅಥವಾ ಕೈಗೆ ಒಂದು ಸಣ್ಣ ಗಾಯಗಳೇನಾರು ಆಗಿದ್ದರೆ ಆವಾಗ ಗರ್ಭ ಪರೀಕ್ಷೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಥವಾ ನಮ್ಮ ಜಾನುವಾರು ಪಾಲಕರು ಕೆಲವರು ಒಂಥರ ಅಲ್ಲಿ ಸ್ವಚ್ಛತೆಯನ್ನೆಲ್ಲ ಕಾಪಾಡಬೇಕಾಗತ್ತೆ. ಇದು ನಮ್ಮ ಹಸುಗಳ ಮೈನ ತೊಳಿತಾರೆ, ಒಂದೊಂದು ಸರಿ ಗಂಜಲ ಇಲ್ಲಿ ಬಿದ್ದಂಥ ಸ್ಥಳದಲ್ಲಿ ಅಥವಾ ಅಲ್ಲೆಲ್ಲ ಕೈ ಮುಟ್ಟಿ ಖಾಲಿ ಕೈಗಳನ್ನು ಮುಟ್ಬಿಟ್ಟು ಅಲ್ಲಿಂದ ನೀರನ್ನು ಸ್ವಚ್ಛತೆ ಮಾಡ್ತಾ ಇರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಅವರಿಗೆ ಏನಾದ್ರು ಸಣ್ಣ ಗಾಯ ಏನಾರು ಆಗಿದ್ದರೆ ಅಲ್ಲಿ ಮುಟ್ಟಿದರೆ ಆ ಗರ್ಭಸ್ರಾವದಲ್ಲಿ ಇಂಥ ಬ್ಯಾಕ್ಟೀರಿಯಾಗಳು ಏನಾರು ಇದ್ದರೆ ಈ ರಕ್ತದ ಮುಖಾಂತರ ದೇಹ ಸೇರಿಕೊಂಡು ಮನುಷ್ಯರಲ್ಲೂ ಕೂಡ ಈ ಒಂದು ರೋಗ ಲಕ್ಷಣಗಳು ಕಾಣುವಂಥ ಒಂದು ಸಾಧ್ಯತೆ ಕೂಡ ಇದೆ. ಇನ್ನೊಂದು ಮುಖ್ಯವಾದಂಥ ಕಾರಣ ಯಾವ ರೀತಿ ಇದು ಮನುಷ್ಯನಿಗೆ ಬರುತ್ತೆ ಅಂತ ಹೇಳಿದರೆ, ನಮ್ಮ ಹಳ್ಳಿಗಳಲ್ಲಿ ತಾವೆಲ್ಲ ಜಾನುವಾರು ಪಾಲಕರು, ತಮಗೂ ಕೂಡ ಎಲ್ಲ ವಿಷಯ ಎಲ್ಲ ಗೊತ್ತಿರುತ್ತೆ. ಕೆಲವು ಹಳ್ಳಿಗಳಲ್ಲಿ ಯಾವ ರೀತಿ ಭಾವನೆ ಇದೆ ಅಂದರೆ ಹಸಿ ಹಾಲನ್ನು ಕುಡಿದ್ರೆ ಅದರಿಂದ ಜಾಸ್ತಿ ಶಕ್ತಿ ಬರುತ್ತೆ ಅಂತ. ಅದನ್ನು ಹಾಲು ಕರಿತಾನೆ ಇರಬೇಕು, ಒಳ್ಳೆ ನೊರೆ ಇರುತ್ತೆ, ಅದನ್ನು ಕುಡಿತಾ ಇದ್ದರೆ ಒಳ್ಳೆ ಶಕ್ತಿ ಬರುತ್ತೆ ಅಂತ. ಒಂದು ವೇಳೆ ಅಂಥ ಹಾಲು ಒಂದು ರೋಗ ಪೀಡಿತ ಹಸುವಿಂದ ಏನಾದ್ರು ಬಂದಿದ್ದಿದ್ರೆ ಆ ಹಾಲಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಸೂಕ್ಷ್ಮಾಣುಜೀವಿ ಬ್ಯಾಕ್ಟೀರಿಯಾಗಳು ಇರ್ತವೆ. ಈ ಬ್ರುಸೆಲ್ಲಾ ಅಬಾರ್ಟಸ್ ಅಥವಾ ಮೆಲಿಟೋಸಿಸ್ ಸೂಯಿಸ್ ಅಂತ ನಮ್ಗೆ ಹೇಳಿದೆ. ಈಗ ಅದು ನಮ್ಮ ದೇಹದಲ್ಲಿ ಹಾಲಿನ ರೂಪದಲ್ಲಿ ಅಥವಾ ಸೇವನೆ ಮಾಡಿದರೆ ಅದರಿಂದ ಕೂಡ ಮನುಷ್ಯಗೂ ಕೂಡ ಈ ಒಂದು ರೋಗ ಬರುವಂಥ ಒಂದು ಸಾಧ್ಯತೆ ಕೂಡ ಇದೆ. ಆದ್ದರಿಂದ ನಾನು ತಮ್ಮೆಲ್ಲರಿಗೂ ಜಾನುವಾರು ಪಾಲಕರಿಗೆ ಹೇಳೋದು ಅಷ್ಟೇ, ತಾವು ಕೂಡ ಈ ಒಂದು ವಿಷಯನ ತಮ್ಮ ಪಕ್ಕದವ್ರಿಗೆ ಎಲ್ರಿಗೂ ತಿಳಿಸಬೇಕು. ಹಸಿ ಹಾಲನ್ನು ತಾವು ದಯವಿಟ್ಟು ಕುಡಿಬಾರ್ದು. ಮತ್ತು ಯಾವಾಗಲೂ ಪಾಶ್ಚರೀಕರಣ ಮಾಡಿರುವಂಥ ಹಾಲು ಅಥವಾ ಕಾಯಿಸಿರುವಂಥ ಹಾಲನ್ನೇ ತಾವು ಕುಡಿಬೇಕು. ಮತ್ತು ತಮ್ಮ ಮನೆ ಮಕ್ಕಳಿಗೂ ಕೂಡ ಪಾಶ್ಚರೀಕರಣ ಮಾಡಿರುವಂಥದ್ದು ಅಥವಾ ನಿಮಗೆ ವಿಶೇಷವಾಗಿ ಕಾಯಿಸಿರುವಂಥ ಹಾಲನ್ನು ಕುಡಿಸಿದರೆ ಒಳ್ಳೆಯದು.
ಈ ರೀತಿ ಪಾಶ್ಚರೀಕರಣ ಅಥವಾ ನಾವು ಹಾಲನ್ನು ಕಾಯಿಸಿದರೆ ಅದರಲ್ಲಿ ಇರುವಂಥ ಸೂಕ್ಷ್ಮಾಣುಜೀವಿ ಬ್ಯಾಕ್ಟೀರಿಯಾ ಬ್ರೂಸೆಲ್ಲ ನಾಶ ಆಗೋಗ್ಬಿಡುತ್ತೆ. ಇದೊಂದು ಮುಖ್ಯವಾದಂಥ ಅಂಶ. ಈಗ ತಮಗೆ ಎಲ್ರಿಗೂ ಗೊತ್ತಿದೆ, ಟೈಫಾಯ್ಡು, ಮಲೇರಿಯಾ ರೋಗಗಳಲ್ಲೆಲ್ಲ ಯಾವ ರೀತಿ ಲಕ್ಷಣಗಳಿರ್ತವೆ ಅಂದರೆ ಪ್ರಾರಂಭದಲ್ಲಿ ಒಂಥರ ಏರಿಳಿತದ ಜ್ವರ ಎಲ್ಲ ಇರ್ತದೆ. ಸೊ ಅದು ಆದ ಕೂಡಲೇ ಕೆಲವರಿಗೆ ತಲೆ ಸಿಡಿತ ಎಲ್ಲ ಇರ್ತದೆ, ಮೈಕೈ ನೋವೆಲ್ಲ ಇರ್ತದೆ, ಮತ್ತು ಕೆಲವು ಮಂಡಿ ನೋವೆಲ್ಲ ಇರ್ತದೆ. ಇದ್ರ ನಾವು ಆಂಗ್ಲ ಭಾಷೆಯಲ್ಲಿ ಶಿಫ್ಟಿಂಗ್ ಟೈಪ್ ಆಫ್ ಜಾಯಿಂಟ್ ಪೇನ್ ಅಂತ ಹೇಳ್ತೇವೆ. ಅಂದರೆ ಒಂದಿನ ಇಲ್ಲಿ ಕೆಳಗಡೆ ಈ ಜಾಯಿಂಟಲ್ಲಿ ಪೇನ್ ಇರ್ತದೆ ಮಂಡಿಯಲ್ಲಿ, ಅದು ಮರುದಿನನೇ ಈ ಜಾಯಿಂಟಲ್ಲಿ ಬರುತ್ತೆ, ಇನ್ನೊಂದು ದಿನ ಕತ್ತಿಗೆ ಬರುತ್ತೆ, ಇನ್ನೊಂದು ದಿನ ಬೆನ್ನಿಗೆ ನೋವು ಬರುತ್ತೆ. ಇದಕ್ಕೆ ನಾವು ಶಿಫ್ಟಿಂಗ್ ಟೈಪ್ ಆಫ್ ಜಾಯಿಂಟ್ ಪೇನ್ ಅಂತ ಹೇಳ್ತೇವೆ. ಇದು ಒಂದು ಅತ್ಯಂತ ಮುಖ್ಯವಾದಂಥ ಲಕ್ಷಣ, ಯಾವ ರೀತಿ ನಾವು ಮನುಷ್ಯರಲ್ಲಿ ಕಂಡುಕೊಳ್ಬೋದು ಅಂತ. ಸೊ ಇಂಥ ರೋಗ ಲಕ್ಷಣಗಳೆಲ್ಲ ಬಂದ ಕೂಡಲೇ ನಾವು ತ್ವರಿತವಾಗಿ ವೈದ್ಯರ ಹತ್ರ ಹೋಗಬೇಕು, ಮೆಡಿಕಲ್ ಪ್ರೊಫೆಷನಲ್ಸ್ ಹತ್ರ ಹೋಗಬೇಕು. ಅದರಲ್ಲೂ ವಿಶೇಷವಾಗಿ ಗಂಡಸರಿಗೆ ಅಥವಾ ಪುರುಷರಿಗೆ ಈ ಒಂದು ರೋಗ ಏನಾದರೂ ಬಂದರೆ ಆವಾಗ ವೃಷಣದಲ್ಲಿ ನೋವು ಉಂಟಾಗುತ್ತೆ. ವೃಷಣ ಸ್ವಲ್ಪ ಊದ್ಕೊಳ್ಬೋದು ಮತ್ತು ಅದರಲ್ಲೂ ಕೂಡ ನೋವು ಉಂಟಾಗ್ಬೋದು. ಮತ್ತು ನಮ್ಮ ಹೆಂಗಸರಲ್ಲಿ ಅವರಿಗೇನಾದರೂ ಈ ಒಂದು ರೋಗ ಎಲ್ಲರೂ ಬಂದರೆ, ಅಂಥ ಕೆಲವರು ಗರ್ಭಿಣಿ ಹೆಂಗಸರಲ್ಲಿ ಇದರಿಂದ ಗರ್ಭಪಾತ ಆಗಿರುವಂಥದ್ದು ವರದಿಗಳು ಕೂಡ ಇದೆ. ಮನುಷ್ಯರಿಗೆ ಈ ಒಂದು ರೋಗ ಬಂದರೆ ಅದಕ್ಕೆ ಚಿಕಿತ್ಸೆ ಇದೆ. ಆದರೆ ಈಗ ಸಾಧಾರಣ ಬೇರೆ ರೋಗಗಳೆಲ್ಲ ಬಂದರೆ ಯಾವ ರೀತಿ ಚಿಕಿತ್ಸೆ ಕೊಡ್ತೀವಿ ಆ ರೀತಿ ಚಿಕಿತ್ಸೆ ನಾವು ಇದಕ್ಕೆ ಕೊಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ವಿಶೇಷವಾದಂಥ ಒಂದು ಚಿಕಿತ್ಸೆನೂ ಕೊಡಬೇಕಾಗತ್ತೆ. ಮತ್ತು ಒಂದು 6 ವಾರಗಳ ತನಕ ಈ ಒಂದು ಚಿಕಿತ್ಸೆಗೆ ನಮ್ಮ ಯಾರ್ಯಾರು ಮನುಷ್ಯರಿಗೆ ಈ ಒಂದು ರೋಗ ಎಲ್ಲ ಬಂದಿದ್ರೆ ಅವರು ಇದಕ್ಕೆಲ್ಲ ಒಳಪಡಿಸ್ಬೇಕಾಗತ್ತೆ. ಹಾಗಂತ ಮನುಷ್ಯರಿಗೆ ನಮ್ಗೆ ಲಸಿಕೆ ಇಲ್ಲ. ಎಂಥ ವಿಪರ್ಯಾಸ ನೋಡಿ, ನಮ್ಮ ಹಸುಗಳಿಗೆ ಲಸಿಕೆ ಇದೆ, ಆದರೆ ಚಿಕಿತ್ಸೆ ಇಲ್ಲ. ಆದರೆ ಮನುಷ್ಯರಿಗೆ ಲಸಿಕೆ ಇಲ್ಲ, ಚಿಕಿತ್ಸೆ ಇದೆ. ಇದನ್ನೇ ನಮ್ಮೆಲ್ಲ ಜಾನುವಾರು ಪಾಲಕರೆಲ್ಲ ದಯವಿಟ್ಟು ತಿಳ್ಕೊಳ್ಬೇಕಾಗುತ್ತೆ. ರೈತ ಬಾಂಧವರು ಕಂದು ರೋಗ ನಿರ್ಮೂಲನೆ ಕುರಿತ ಸರ್ಕಾರದ ಪ್ರಯತ್ನಕ್ಕೆ ಕೈಜೋಡಿಸಿ ಜಾನುವಾರುಗಳನ್ನು ರಕ್ಷಿಸಬೇಕು. ತನ್ಮೂಲಕ ತಮಗೆ ಆಗುವ ಹಾನಿಯನ್ನು ತಗ್ಗಿಸಿ ಆದಾಯ ಹೆಚ್ಚಿಸಿಕೊಳ್ಳಬಹುದು. ಈ ಒಂದು ರಾಷ್ಟ್ರೀಯ ಕಂದು ರೋಗ ನಿಯಂತ್ರಣ ಯೋಜನೆಯನ್ನು ಏನು ನಾವು ಹಮ್ಮಿಕೊಂಡಿದ್ದೀವಿ, ಇದರ ಒಂದು ಸದುಪಯೋಗ ನಾವು ಪಡ್ಕೊಳ್ಬೇಕು. ಪಶುವೈದ್ಯರು ತಮ್ಮ ಮನೆ ಬಾಗಿಲಿಗೆ ಬಂದಾಗ ಅವರಿಗೂ ಕೂಡ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡಬೇಕು. ಮತ್ತು ತಾವು ಕೂಡ ಪಶುವೈದ್ಯರ ಹತ್ರನೂ ನೇರವಾಗಿ ಸಂಪರ್ಕ ಮಾಡಿಕೊಂಡು ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೂಡ ಪಡ್ಕೊಳ್ಬೋದು. ಅದು ಅಷ್ಟೇ ಅಲ್ಲ, ಮತ್ತು ಯಾವಾಗ ತಾವು ಜಾನುವಾರುಗಳನ್ನು ಸ್ವಚ್ಛಗೊಳಿಸ್ತೀರಿ, ಬೇರೆ ಬೇರೆ ಒಂದು ಪ್ರಕ್ರಿಯೆಗಳೆಲ್ಲ ತಾವೆಲ್ಲ ಅಳವಡಿಸ್ಕೊಂಡಿರ್ತೀರಿ, ಅದು ಆದ ನಂತರ ಕೈ ಕಾಲನ್ನು ಚೆನ್ನಾಗಿ ತೊಳ್ಕೊಳ್ಬೇಕು, ಸೋಪ್ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು. ಮತ್ತು ಅದರ ನಂತರನೇ ಆಹಾರ ಸೇವನೆ ಮಾಡ್ಕೊಳ್ಬೇಕು. ಇದರಿಂದ ನಾವು ಒಂದು ತಮ್ಮೆಲ್ಲರ ಸಹಕಾರ ನಮಗೆಲ್ರಿಗೂ ಬೇಕೇ ಬೇಕು. ಈ ಒಂದು ಕಂದು ರೋಗವನ್ನು ನಾವು ನಿಯಂತ್ರಣ ಮಾಡೋಣ. ನಿಯಂತ್ರಣ ಆದ ನಂತರ ನಾವು ನಿರ್ಮೂಲನೆ ಮಾಡಲಿಕ್ಕೂ ಕೂಡ ನಾವು ಇನ್ನೂ ಹೆಚ್ಚಿನ ಒಂದು ಶ್ರಮ ಪಡಬೇಕಾಗತ್ತೆ. ಆ ವಿಚಾರದಲ್ಲಿ ತಮ್ಮೆಲ್ಲರದ್ದು ಒಂದು ಸಹಕಾರ ಬೇಕು.